ನೋಡಿ ನದಿ ಇಂಥ ಬಿಸಿಗಾಲಲ್ಲೂ ಎಷ್ಟು ಫುಲ್ ಇರುತ್ತೆ. ಸೂಪರ್ ಅಲ್ಲ ನೋಡಿ, ಇಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಗ್ರೇಸ್ ಹೊಡ್ಸೋಣ ಅಂತ ನಿಂತಿದ್ದೀನಿ ನೋಡಿ. ಇಲ್ಲೇ ಬಿಜಾಪುರ ಇನ್ನೊಂದು 40 ಕಿಲೋಮೀಟ್ರ್ ಐತೆ. ಗ್ರೇಸ್ ಹೊಡ್ಸ್ಕೊಂಡು ಹೋಗೋದು. ಇಲ್ಲಿ ಅನ್ನ ಹೋಗ್ತಿದ್ದಾರೆ. ಇಲ್ಲೇ ನೋಡಿ ಫ್ರೆಂಡ್ಸ್, ಇವ್ರದೇನೆ ಖಾಲಿ ಮಾಡ್ತಿದ್ದಾರೆ ಹನ್ನೊಂದಿರೋ. ಈ ಬಾಕ್ಸ್ ಇಲ್ಲಿ ಖಾಲಿ ಮಾಡಿ ಮತ್ತೆ ಲೋಡ್ ಮಾಡ್ತಾರಂತೆ ಗಾಡಿ. ಪ್ಯಾಕಿಂಗ್ ಆಗಿದೆ ಅಂತೆ ಆಲ್ರೆಡಿ. ನಗಾಪುರ ಬಸ್ ಸ್ಟಾಪ್ ನೋಡಿ ಫ್ರೆಂಡ್ಸ್ ಇದೆ. ಇಲ್ಲಿ ನೋ ಎಂಟ್ರಿ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು, ಯಾರೂ ಕೇಳಲ್ಲ ನೋಡಿ. ಒಬ್ಬರು ಹೆಲ್ಮೆಟ್ ಹಾಕಲ್ಲ. ಮೇನ್ ರೋಡಲ್ಲೇ ಬಸ್ ಸ್ಟಾಪ್ ಹತ್ರನೇ ಇರೋದು, ಹಿಂಗೆ ಹೋಗ್ಬೇಕು. ನೋಡಿ ಹಿಂಗೆ ಮಾರ್ಕೆಟಿಂದನೇ ಹೋಗ್ಬೇಕು. ಮಾರ್ಕೆಟ್ ಪಾಸ್ ಮಾಡ್ಕೊಂಡೇ ಹೋಗ್ಬೇಕು. ಒಂದೇ ರೋಡ್ ಇರೋದು ಇದು ಬಿಜಾಪುರ್ಗೆ. ಇಲ್ಲಿ ಈ ರೋಡಿಂದ ನೋಡಿ ಫುಲ್ ಮಾರ್ಕೆಟ್ ಕೂಡ ಐತೆ. ಇವತ್ತು ಡೈಲಿ ಹಿಂಗಿರಲ್ಲ ಅನ್ಸುತ್ತೆ. ಬನ್ನಿ ಮಾರ್ಕೆಟ್ ಪಾಸ್ ಮಾಡ್ಕೊಂಡು ಸಿಗೋಣ. ಎಲ್ಲ ಪಾಸ್ ಮಾಡ್ಕೊಂಡು ಬಂದರೆ ಇಲ್ಲಿ ನದಿ ಇದೆ, ಜಾತ್ರೆ ಇದೆ ಅನ್ಸುತ್ತೆ ಬೇಯಲ್ಲಿ, ಅದಕ್ಕೆ ಅಷ್ಟೊಂದು ನೋಡಿ. ನದಿ ಇಂಥ ಬಿಸಿಗಾಲಲ್ಲೂ ಎಷ್ಟು ಫುಲ್ ಇರುತ್ತೆ. ಸೂಪರ್ ಅಲ್ಲ ನೋಡಿ, ಇಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ತಿದ್ದಾರೆ. ಈ ಥರ ಬೆಂಗಳೂರಲ್ಲಿ ಇರಬೇಕು, ಒಂದು ಜಾಗನೂ ಇಲ್ಲ. ಎಲ್ಲ ಧ್ವಂಸ ಮಾಡಕ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಕೆರೆಗಳಿದ್ದದ್ದನ್ನು ಎಲ್ಲ ತೆಗ್ದಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ ನೋಡಿ. ಪೂರ್ತಿ ಎಲ್ಲ ಸಿಂಗಲ್ ರೋಡಲ್ಲೇ ಹೋಗ್ಬೇಕು. ಇವಾಗ ಹಳ್ಳಿಗಳಿಂದ ಹೋಗ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ಪಾಸ್ ಮಾಡ್ಕೊಂಡು ಇದೇ ರೋಡು ಇರೋದು. ಆದರೆ ಯಾವುದೋ ಬಸ್ ಅಂತೂ ಓಡಾಡ್ತಿಲ್ಲ ಇಲ್ಲಿ. ಇನ್ನೂ ಮೇನ್ ರೋಡ್ ಬೇರೆ ಇರ್ಬೋದು ಅನ್ಕೊತೀನಿ ನನ್ನ ಪ್ರಕಾರ. ಯಾಕಂದರೆ ಲೋಕಲ್ ಗಾಡಿಗಳು ಮಾತ್ರ ಓಡಾಡ್ತಿದೆ, ಕಾರು ಬೈಕು, ಬೇರೆ ಯಾವುದೂ ಇಲ್ಲ. ಬನ್ನಿ ಹೋಗೋದು. ಫ್ರೆಂಡ್ಸ್, ಗ್ರೇಸ್ ಹೊಡ್ಸೋಣ ಅಂತ ನಿಂತಿದ್ದೀನಿ ನೋಡಿ. ಇಲ್ಲೇ ಬಿಜಾಪುರ ಇನ್ನೊಂದು 40 ಕಿಲೋಮೀಟ್ರ್ ಐತೆ. ಗ್ರೇಸ್ ಹೊಡ್ಸ್ಕೊಂಡು ಹೋಗೋದು. ಇಲ್ಲಿ ಅನ್ನ ಹೋಗ್ತಿದ್ದಾರೆ. ಯಾಕಂತಂದರೆ ಒಂದೆರಡು ಟ್ರಿಪ್ ಆಯಿತು, ಮಾಡಿಲ್ಲ ನೋಡಿ ಯಾವ ಥರ ಆಗ್ತಿದೆ. ಅದಕ್ಕೆ ಮಾಡ್ತಿರೋದು. ಇದು 2ನೇ ಸಾರಿ. ಮುಗಿಸ್ಕೊಂಡು ಹೋಗೋಣ ಬನ್ನಿ. ಇಲ್ಲಿಂದ ಟೈಮ್ ಬೇರೆ ಆಗೈತೆ 2 ಗಂಟೆ. ಹೇಗೋ ಒಂದೇ ಸ್ಟ್ರೆಚ್ಚಲ್ಲಿ ಬಂದಿದ್ದೀವಿ ನೋಡಿ. ಇಲ್ಲಿ ಬೈಪಾಸ್ ಇದೆಯಲ್ಲ, ಬಿಜಾಪುರದಿಂದ ಬೈಪಾಸಲ್ಲಿದ್ದೀನಿ. ಲೆಫ್ಟಿಗೆ ಹೋದರೆ ಹುಬ್ಳಿ ಕಡೆ ಹೋಗ್ತೀವಿ. ನಾನು ರೈಟಿಗೆ ಹೋಗ್ಬೇಕು. ಇಲ್ಲಿಂದ 8 ಕಿಲೋಮೀಟ್ರು ಬೈಪಾಸಿಂದನೇ. ಮೊದಲೇ ಫೋನ್ ಮಾಡಿ ಕೇಳಿದ್ದೆ ಅವ್ರಿಗೆ ನೋ ಎಂಟ್ರಿ ಆಯ್ತಾ ಇಲ್ಲ ಅಂತ. ಯಾಕಂದ್ರೆ ಬೆಳಿಗ್ಗೆ ಮುಹೂರ್ತ ಐತೆ ಇವತ್ತು, ನಮಗೆ ಟೈಮ್ ಚೆನ್ನಾಗಿಲ್ಲ. ಅದಕ್ಕೆ ಕೇಳಿಕೊಂಡೆ. ಇಲ್ಲ ಬೈಪಾಸಿಂದನೇ ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿಂದನೇ ರೈಟ್ ತಗೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್, ಬಂದು ಕೂತಿದ್ದು ನೋಡಿ. ಇಲ್ಲೇ ಎಲ್ಲೋ ಇದೆ ಅದು ಬಿಲ್ಡಿಂಗು, ಗೊತ್ತಾಗಲಿಲ್ಲ. ಇಲ್ಲಿ DCC ಬ್ಯಾಂಕ್ ಅಂತ, ಇದು ಪಕ್ಕದ DCC ಬ್ಯಾಂಕು. ಈ ಬ್ಯಾಂಕ್ ಹತ್ರ ಕೂತಿದ್ದೀನಿ. ಬನ್ನಿ ನೋಡೋಣ. ಇವಾಗ ಬರ್ತೀನಿ ಅಂತಂದರು, ಟಿಫಿನ್ ಮಾಡ್ತಿದ್ದೀನಿ ಬರ್ತೀನಿ ಅಂತಂದರು. ಇಲ್ಲೇ ನೋಡಿ, ಇದೇ ಗ್ರೌಂಡು. ಇಲ್ಲೇ ಗ್ರೌಂಡಲ್ಲಿ ಹಾಕ್ಕೊಂಡಿರಿ ಅಂತ ಹೇಳಿದ್ರು. ಹ್ಞೂ ಸರಿ ಆಯಿತು ಅಂದ್ಕೊಂಡು ಕೂತಿದ್ದೀನಿ. ಬಂದ ತಕ್ಷಣ ಖಾಲಿ ಮಾಡ್ತಾರೆ, ಲೋಡ್ ಮಾಡ್ತಾರೆ, ಏನು ಅಂತ ಗೊತ್ತಿಲ್ಲ. ಬಂದ ಮೇಲೆ ಮಾತಾಡೋಣ ಬನ್ನಿ. ಬಂದ್ರೆ ನೋಡಿ, ಇಬ್ಬರು 2 ಗಾಡಿ ಅವ್ರು ಕರೀತವ್ರೆ. ಯಾವ ಗಾಡಿ ಅಂತಲೇ ಗೊತ್ತಾಗಲಿಲ್ಲ, ಯಾರು ಯಾವ ಕಡೆ ಹೋಗ್ತಾರೆ ಗೊತ್ತಿಲ್ಲ. ಇವಾಗ ಈ ಕಡೆ ಹೋಗ್ತಿದ್ದಾರೆ ನೋಡಿ. ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ಅಲ್ಲಿ ಮುಂದೆ ಹೋಗ್ತಿದ್ದಲ್ಲ 2 ಗಾಡಿಗಳು ಅವರೇ.
ಏನೋ ಲೋಡ್ ಇರ್ಬೋದು ಮೇ ಬಿ. ಇನ್ನೇ ಅಲ್ಲೇ ಪಾಯಿಂಟ್ ಹತ್ರ ಹೋಗೋಣ. ಇಲ್ಲೇ ನೋಡಿ ಫ್ರೆಂಡ್ಸ್, ಇವ್ರದೇನೆ ಖಾಲಿ ಮಾಡ್ತಿದ್ದಾರೆ ಹನ್ನೊಂದಿರೋ. ಈ ಬಾಕ್ಸ್ ಇಲ್ಲಿ ಖಾಲಿ ಮಾಡಿ ಮತ್ತೆ ಲೋಡ್ ಮಾಡ್ತಾರಂತೆ. ಗಾಡಿ ಪ್ಯಾಕಿಂಗ್ ಆಗಿದೆ ಅಂತೆ ಆಲ್ರೆಡಿ, ಆಮೇಲೆ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಹೋಟ್ಲು ಕಾಣಿಸ್ತಿದ್ದಲ್ಲ, ಇಲ್ಲಿ ಸಂತೋಷ್ ಅಂತ ಇದು ರೆಡ್ ಕಲರ್ ಬೋರ್ಡು. ಇಲ್ಲಿ ಊಟ ಮಾಡಿದ್ವಿ, ಸಖತ್ತಾಗಿರೋ ಊಟ. ಆ ಹುಡುಗರೇ ಬಂದಿದ್ರಲ್ಲ, ಅವರು ಲೋಡ್ ಅನ್ಲೋಡ್ ಮಾಡ್ತಿದ್ರು, ಅವರೇ ಕರ್ಕೊಂಡೋಗಿದ್ರು ಬಾನ ಚೆನ್ನಾಗಿರುತ್ತೆ ಅಂತ. ಊಟ ಮಾತ್ರ ಸೂಪರ್ ಆಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ರೈಸ್ ಪಲಾವ್ ಅದು. ಬನ್ನಿ ಹೋಗೋಣ ಲೋಡಿಂಗ್ ಹತ್ರನೇ. ಊಟ ಮಾಡ್ಕೊಂಡೇ ಹೊರಟಿದ್ದೀವಿ ಇವಾಗ. ಫ್ರೆಂಡ್ಸ್, ಲೋಡ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಿಡ್ತಾ ಇದ್ದೀನಿ ಇಲ್ಲಿಂದ. ಟೈಮ್ ಬಂದು 8 ಗಂಟೆ 5 ನಿಮಿಷ ಇದೆ ಅಷ್ಟೇ. ಇವಾಗ ಇಲ್ಲಿಂದ ಹುಬ್ಳಿ ಲೋಡ್ ಆಗಿರೋದು ಮನೆ ಸಾಮಾನು. ಹೊರಡೋಣ ಇವಾಗ. ದಾರಿಲೇ ಊಟ ನಾಳೆ ಬೆಳಿಗ್ಗೆನೆ ಅನ್ಲೋಡ್ ಅಂತೆ. ಆರಾಮಾಗಿ ಹೋಗ್ಬೇಕು ಅಂದ್ಕೊಂಡೆ, ಆದರೆ ಅಲ್ಲೇನೋ ನೋ ಎಂಟ್ರಿ ಎಲ್ಲ ಸ್ಟಾರ್ಟ್ ಇರುತ್ತೆ. ಸುಮ್ಮನೆ ರಸ್ತೆಯಲ್ಲೆಲ್ಲ ಮಲ್ಕೊಂಡು ಹೋಗೋ ಬದಲು ಒಂದೇ ಸಾರಿ ಹೋಗಿ ಅಲ್ಲೇ ಮಲ್ಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸುಮ್ಮನೆ ಟೆನ್ಷನ್ಗಳು ಬೇಡ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ ಈ ಜರ್ನಿನ. ಫ್ರೆಂಡ್ಸ್, ಅಲ್ಲಿಂದ ಬಿಟ್ಟಿದ್ದು ನಾನ್ ಸ್ಟಾಪ್ ಬಂದಿದ್ದೀನಿ. ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಡೀಸೆಲ್ ಬೇರೆ ಖಾಲಿ ಆಗಿಬಿಟ್ಟಿದೆ, ಡ್ರೈ ಆಗಿಬಿಟ್ಟಿದೆ ಅನಿಸುತ್ತೆ. ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಪೆಟ್ರೋಲ್ ಬಂಕ್ ನೋಡಿದ್ರೆ ಎಲ್ಲ ಕ್ಲೋಸ್ ಆಗಿಬಿಟ್ಟೈತೆ. ಅಲ್ಲಿ ಹಾಕಬೇಕು ಅಂತಂದರೆ ನಿನ್ನೆನೇ ಹೇಳಿದೆ, ಆಗಿ ಅಂತ ಆಗಲಿಲ್ಲ. ಇವಾಗ ಏನು ಮಾಡೋದೋ ಗೊತ್ತಿಲ್ಲ. ಅಲ್ಲಿ ಯಾವುದೋ ಪೆಟ್ರೋಲ್ ಬಂಕೇ ಓಪನ್ ಇಲ್ಲ ಇಲ್ಲಿ. ಈ ದಾರಿಲಿ ಎಲ್ಲ ಸಿಂಗಲ್ ರೋಡು, ಬಿಜಾಪುರ ಹುಬ್ಳಿ ಹೈವೇ ಇದು. ಮತ್ತು ಮುಂಚೆ ಓಪನ್ ಇತ್ತು ಅಲ್ಲಿ ಭಾರತ್, ಅಲ್ಲಿ ಡೀಸೆಲ್ ಹೋಗುತ್ತೆ ಬಿಡು ಅಂದ್ಕೊಂಡು ಬಂದೆ. ಮುಂದೆ ಬಂದರೆ ಅಲ್ಲಿಂದ ಈ ಕಡೆಗೆ ಯಾವುದು ಓಪನ್ನೇ ಇಲ್ಲ. ಅದೇ ತೊಂದರೆ ಆಗಿರೋದು. ಇವಾಗ ಎಲ್ಲೂ ನಿಲ್ಸಂಗಿಲ್ಲ ಗಾಡಿ, ಹಂಗಾಗ್ಬಿಟ್ಟೈತೆ. ಯಾಕಂತಂದರೆ ಇಲ್ಲಿಂದ 15 ಕಿಲೋಮೀಟ್ರ್ ಐತೆ ಪೆಟ್ರೋಲ್ ಬಂಕು. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು. ಗಾಡಿ ಹೋಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಅಲ್ಲಿವರೆಗೂ. ಎಲ್ಲರೂ ದಾರಿಲಿ ನಿಂತ್ಕೊಂಡ್ರೆ ಕಷ್ಟ, ಏನೂ ಮಾಡೋಕ್ಕಾಗಲ್ಲ. ಹೋಗೋಣ ಅಷ್ಟೇ. ಬನ್ನಿ ಮುಂದೆ ನೋಡೋಣ ಏನೇನಾಗುತ್ತೋ. ಫ್ರೆಂಡ್ಸ್, ಕೊನೆಗೂ ಹುಬ್ಳಿ ಸಿಟಿ ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ 7 ಕಿಲೋಮೀಟ್ರ್ ಇದೆ ಗೋಕುಲ್ ರೋಡು. ಹೋಗ್ತಾ ಇದ್ದೀನಿ. ಬೆಳಿಗ್ಗೆ 5:50 ಅಂದರೆ 6 ಗಂಟೆ ಆಯ್ತು ಆಲ್ರೆಡಿ. ಸ್ಲೋ ಆಗಿ ಬಂದೆ, ಡೀಸೆಲ್ ಖಾಲಿ ಆಗ್ತಿತ್ತಲ್ಲ, ಅದಕ್ಕೆ ಸ್ಲೋ ಆಗಿ ಬಂದೆ. ಮತ್ತೆ ಎಲ್ಲಾದರೂ ಏರ್ ತಗೊಂಡು ನಿಂತ್ಕೊಂಡ್ರೆ ಕಷ್ಟ ಅಂತ ಹೇಳಿ ಆರಾಮಾಗಿ ಬಂದೆ. ಹಂಗೂ ಹಿಂಗೂ ಬಂತು ಪೆಟ್ರೋಲ್ ಬಂಕ್ ಹತ್ರ. ಸ್ವಲ್ಪ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಫೋನ್ ಮಾಡಿ ಅಮೌಂಟ್ ಹಾಕಿಸ್ಕೊಂಡ್ರೆ ಆಯ್ತಂತ. ಹೋಗೋಣ ಬನ್ನಿ. ಅನ್ಲೋಡಿಂಗ್ ಪಾಯಿಂಟ್ ಇನ್ನೂ ಲೊಕೇಶನ್ ಕಳಿಸೇ ಇಲ್ಲ ಅವರು. ಅದೇ ಅಕ್ಷಯ್ ಪಾರ್ಕ್ ಅಂತ ಹೇಳಿದ್ನಲ್ಲ, ಗೋಕುಲ್ ರೋಡು. ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋಣ. ಆಮೇಲೆ ಯಾವಾಗ ಬರ್ತಾರೆ ಆವಾಗ ನೋಡೋದು ಅಷ್ಟೇ. ಬನ್ನಿ ಹೋಗೋಣ. ಗಾಡಿ ಅನ್ಲೋಡ್ಗೆ ಹಾಕಿ ಅಲ್ಲಿ ಮುಂದೆ ಹಾಕಿದ್ದೀನಿ. ಟಿಫಿನ್ ಮಾಡೋಣ ಅಂತ ಬಂದಿದ್ದೆ. ಟೈಮ್ 10 ಗಂಟೆ ಆಯಿತು. ಹುಡುಗರೆಲ್ಲ ಬಂದಿದ್ದಾರೆ, ಖಾಲಿ ಮಾಡತ್ತಿದ್ದಾರೆ. ಇನ್ನೊಂದು 1 2 ಅವರ್ ಲೋಡಿಗೆ ಹೇಳಿದ್ದೀನಿ. ನೋಡಬೇಕು, ಇನ್ನೂ ಏನೂ ಸೆಟ್ ಆಗಿಲ್ಲ. ಇವಾಗ ಇಲ್ಲಿಂದ ಹೋಗೋಣ. ಟಿಫಿನ್ ಮಾಡಿಕೊಂಡು ಇಲ್ಲೇ ಮುಂದೆ ಹೋಟ್ಲಿತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಮುಂದೆ ಹೋದ್ಮೇಲೆ ಸಿಗ್ತೀನಿ. ಮತ್ತು ಇಲ್ಲಿ ಖಾಲಿ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ದಯವಿಟ್ಟು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡೋಣ. ಇಲ್ಲಿಗೆ ಅನ್ಲೋಡ್ ಮಾಡಿ ಆದಮೇಲೆ ಸಿಗ್ತೀನಿ ಮತ್ತೆ.